ತುಂಬಾ ಒಂದು ರೂಮರ್ಸ್ ಇರುವಂತದ್ದು ವೇ ಪ್ರೋಟೀನ್ ತಗೊಳ್ಳೋದು ಬಿಟ್ಟ ತಕ್ಷಣ ಬಾಡಿ ಫುಲ್ ಇಳಿದು ಹೋಗುತ್ತೆ, ಹ್ಮ್ ಹ್ಮ್ ಹಾಗಾಗಿ ಹ್ಮ್ ಅದು ಹ್ಮ್. ಪರ್ಮನೆಂಟ್ ಆಗಿ ತಗೊಳ್ತಾನೆ ಇರಬೇಕು. ಓಕೆ. ಅದು ಸತ್ಯನ ಏನು? ಆ ಥರ. ಸೊ ಅದೇ ವೇ ಪ್ರೋಟೀನ್ ಅನ್ನೋದಕ್ಕಿಂತ ವರ್ಕೌಟ್ ಮಾಡೋದು ಬಿಟ್ಟರೆ ಬಾಡಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಜನ ಆ ಥರ ಇದೆ. ಅಂದರೆ ಜಿಮ್ ಬಿಟ್ಬಿಟ್ಟೆ ನಾನು, ಚೆನ್ನಾಗಿದೆ, ಎಲ್ಲದೂ ಹಾಳಾಯಿತು ಅಂತ, ಅದೊಂದು ನಾರ್ಮಲ್ ಆಗಿದೆ. ಹ್ಮ್. ಮತ್ತು ಹೊಟ್ಟೆ ಬಂದುಬಿಡ್ತು ಅಂತ ಅಲ್ವಾ, ಹೌದೌದು. ಅದೇ ನಿಮ್ಮ ಕ್ವಶನ್ ಹೌದೌದು. ಅನ್ಸುತ್ತೆ. ಹೌದು. ಕರೆಕ್ಟ್. ಸೊ ನಾನು ಕೇಳ್ತೀನಿ, ನೀವು ಡೈಲಿ ಬ್ರಷ್ ಮಾಡ್ತೀರಾ? ಹೌದು. ಮಾಡ್ತೀರಾ? ಹ್ಮ್. ಇಷ್ಟು ವರ್ಷ ಬ್ರಷ್ ಮಾಡಿದ್ದೇನೆ, ಒಂದು 30 ವರ್ಷದಿಂದ ಬ್ರಷ್ ಮಾಡಿದ್ದೇನೆ ಅನ್ಕೊಂತೀನಿ. ಹ್ಮ್. ಒಂದು 2 ಮಂತಿಂದ ಬ್ರಷ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಅಲ್ಲೆಲ್ಲ ಹಾಳಾಗತ್ತೆ. ಹಾಳಾಗುತ್ತೆ, ಹ್ಮ್. ಅಲ್ಲೆಲ್ಲ ಹಾಳಾಗುತ್ತೆ. ಹ್ಮ್. ಸೊ ವರ್ಕೌಟ್ ಆಗಲಿ ಇಲ್ಲ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಅದನ್ನು ಅದೇ ಥರ. ನೀವು ವರ್ಕೌಟ್ ಅನ್ನೋದು ಎವ್ರಿ ಡೇ ಆಕ್ಟಿವಿಟಿ, ನಾನು ಹೇಳ್ತಾ ಇರೋದು. ಅದು ಒಂದಿನ ಮಾಡಿ ಬಿಡಬಾರ್ದು, ಅದು ಹ್ಮ್. ಎವ್ರಿ ಡೇ ಮಾಡಬೇಕು. ಅದು ಮತ್ತೆ ಔಟ್ಲುಕ್ಕಿಗೆ ಅಂತ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಒಂದು ಆಕ್ಟಿವಿಟಿ, ಒಂದು ಫಿಸಿಕಲ್ ಆಕ್ಟಿವಿಟಿ ಇದೆ ಅಂದರೆ ನೀವು ಸ್ಟ್ರಾಂಗ್ ಆಗಿರ್ತಾರೆ, ಮೆಂಟಲಿನೂ ಸ್ಟ್ರಾಂಗ್ ಆಗಿರ್ತಾರೆ ಒಂದು. ಮತ್ತು ವರ್ಕೌಟ್ ಅನ್ನೋದಾಗಲಿ ಯಾವುದೇ ಆಗಲಿ ಒಂದಿನ ಮಾಡಿ ಒಂದಿನ ಬಿಡುವಂಥದ್ದಲ್ಲ, ಅದು ಲೈಫ್ ಲಾಂಗ್ ಮಾಡುವಂಥದ್ದು ಆ್ಯಕ್ಚುಲಾಗಿ. ನಮ್ಮಲ್ಲಿ ಏನು ಅಂಥವ್ರು ಹೇಳ್ತಾರಲ್ಲ, ಅವ್ರು ಏನು ಮಾಡಿರ್ತಾರೆ ಅಂತ ನಾನು ಹೇಳ್ತೀನಿ. ಒಂದು 3 ಮಂತ್ ಇಲ್ಲ 5 ಮಂತ್ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ. ಹ್ಮ್. ಚೆನ್ನಾಗಿ ವರ್ಕೌಟ್ ಮಾಡುವಾಗ ಏನು ಮಾಡ್ತಾ ಇರ್ತಾರೆ ಅಂದರೆ, ಅವ್ರು ಡ್ರಿಂಕ್ಸು ಮಾಡಲ್ಲ, ಏನಂದ್ರೆ ವರ್ಕೌಟಿಗೆ ಹೋಗ್ತಾ ಹ್ಮ್. ಇದ್ದೀನಿ ಅಂತ, ಹ್ಮ್. ಸ್ಮೋಕು ಮಾಡಲ್ಲ, ಒಳ್ಳೆ ಫುಡ್ ಎಲ್ಲ ಚೆನ್ನಾಗಿ ತಗೊಂತಾ ಇರ್ತಾರೆ, ಮತ್ತು ವೇ ಪ್ರೋಟೀನು ತಗೊಂಡಿರ್ತಾರೆ. ಹ್ಮ್. ಓಕೆ, ಆ ಒಂದು 5 ಮಂತ್ ಆದಮೇಲೆ ವರ್ಕೌಟ್ ಬಿಟ್ಬಿಟ್ರೆ ಅವಾಗ ಏನು ಮಾಡ್ತಾರೆ ಹೇಳಿ? ಹ್ಮ್. ಓಕೆ, ವರ್ಕೌಟ್ ಬಿಟ್ಬಿಟ್ರೆ ಅಂತ ಹ್ಮ್. ಚಿಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಹ್ಮ್. ಮಾಡ್ತಾರೆ. ಹ್ಮ್. ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಮತ್ತು ಮನೆ ಅಂದರೆ ಮಾಡ್ತಾರೆ ಅಂತ ಅಲ್ಲ, ಮಾಡ್ಬೋದು. ಮತ್ತು ಹೊರಗಡೆ ಅಂದರೆ ಮನೇಲಿ ಬಜ್ಜಿ ಬೋಂಡ ಎಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಬಾಡಿ ಹಾಳಾಗೇ ಹೌದು. ಆಗುತ್ತೆ. ಹೌದು. ಬಟ್ ಹಾಳಾಗಿದ್ದು ಯಾವುದರಿಂದ ಅಂತ ನೀವು ಹೇಳ್ತೀರಾ ಇವಾಗ? ಲೈಫ್ ಸ್ಟೈಲ್ ಇಂದ ಲೈಫ್ ಆಕ್ಚುಲಿ ಸ್ಟೈಲಿಂದ ಆಗುತ್ತೆ. ಹಾಳಾಗಿರೋದು, ಜಿಮ್ಮಿಂದ ಅಲ್ಲ, ಆ ಪೌಡ್ರಿಂದ ಅಲ್ಲ. ಹ್ಮ್. ಇದು ರಿಯಾಲಿಟಿ ಆಗ್ತಿರೋದು. ನೀವು ಹ್ಮ್. ಯಾರನ್ನೇ ಕೇಳಿ, ಒಂದೊಂದ್ಸತಿ ಆ ಥರ ಹೇಳಿದಾಗ ಒಂದ್ಸತಿ ಕೂರ್ಸ್ ಕೇಳಿ, ನೀವು ಇವಾಗ ಏನು ಮಾಡ್ತಿದ್ಯಾ ಹ್ಮ್. ಕೇಳಿ. ಹ್ಮ್. ಅವ್ರು ಹೇಳ್ತಾರೆ, ನಾನಂದ್ರೆ ಏನೋ ಒಂದು ತಿಂತಾ ಇದ್ದೀನಿ, ಇದು ಬದಿದೆಲ್ಲ ತಿಂದ್ಬಿಡ್ತಾರೆ. ಬಟ್ ಜಿಮ್ಗೆ ಹೋಗುವಾಗ ಏನು ಮಾಡ್ತಾರೆ ಅಂದರೆ, ಕೆಟ್ಟದೆಲ್ಲ ತಿನ್ನಲ್ಲ. ಅಂದ್ರೆ ಕೆಟ್ಟದಂತಲ್ಲ, ಹೊರಗಡೆ ಫುಡ್ ತಿನ್ನಲ್ಲ, ಹ್ಮ್. ಪ್ಯಾಕ್ಡ್ ಅಂದ್ರೆ ಬಿಸ್ಕೆಟು, ಐಸ್ ಕ್ರೀಮ್ಸ್ ಅದೆಲ್ಲ ತಿನ್ನೋದು ಬಿಟ್ಟಿರ್ತಾರೆ. ಹ್ಮ್. ಅವಾಗ ಏನಾಗುತ್ತೆ ಅಂದ್ರೆ ಬಾಡಿ ಚೆನ್ನಾಗಾಗುತ್ತೆ. ಹ್ಮ್. ಬಟ್ ನಾರ್ಮಲ್ ಆಗಿ ಏನು ಅಂದ್ರೆ ಅದನ್ನ ಲೈಫ್ ಲಾಂಗ್ ಮಾಡ್ಬೇಕು ಆಕ್ಚುಲಾಗಿ. ಹ್ಮ್. ಬಟ್ ಇವಾಗಿನ ಜನರೇಷನ್ ಏನಂದ್ರೆ ಒಂದು 3-4 ಮಂತ್ ಮಾಡಿದ್ರು, ಆಮೇಲೆ ಬಿಟ್ಬಿಟ್ರು. ಬಿಟ್ಟಾಗ ಹೇಳಿದಾನೆ, ಹಲ್ಲು ನೀವು 30 ವರ್ಷ ಉಜ್ಜಿದ್ದೀರಾ, ಹ್ಮ್. ಒಂದು 3 ಮಂತ್ ಬಿಟ್ಬಿಟ್ರೆ ಹಲ್ಲ ಹಾಳಾಗ್ಬಿಡುತ್ತೆ. ಸೊ ಅದೇ ತರ ಬಾಡಿ ಲೈಫ್ ಲಾಂಗ್ ನೀವು ಮಾಡಲೇಬೇಕಂದ್ರೆ, ನೀವು ಹೇಳಿದ್ರಲ್ಲ 50 ವರ್ಷ 60 ವರ್ಷ, ಇವಾಗ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ನೋಡ್ಬೋದು, 70-60 ವರ್ಷದವರು ರೆಡಿ ಆಗಿದ್ದಾರೆ. ಅಂದ್ರೆ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿದ್ದಾರೆ. ಅವ್ರು 60 ವರ್ಷ ಅಂತ ನಿಮ್ಗೆ ಹೇಳಲಿಕ್ಕಾಗಲ್ಲ. ಅವ್ರು ನೋಡಿದ್ರೆ ನಿಮ್ಗೆ 40 ವರ್ಷದವ್ರ ತರ ಕಾಣ್ತಾರೆ. ಕೂರ್ತಾರೆ, ಹೇಳ್ತಾರೆ, ಅವ್ರ ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಇಲ್ಲಿ ಅವ್ರು ತುಂಬಾ ಜನ ನೋಡಿ, ಹಳ್ಳಿಯಲ್ಲೂ ಕೂಡ ಒಂದು 50-60 ವರ್ಷ ಆದ್ಮೇಲೆ ಅವ್ರಿಗೆ ಹೇಳ್ಲಿಕ್ಕಾಗಲ್ಲ, ಹೌದು. ಕೂರ್ಲಿಕ್ಕಾಗಲ್ಲ. ಸೊ ಅದೇ ರೀಸನ್ಗೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ನಾನಂದ್ರೆ ವಿತ್ ಸೈಂಟಿಫಿಕ್ ಸ್ಟಡಿನೂ ಅದ್ರ ಮೇಲೆ ಇದೆ. ಬಟ್ ಇವಾಗಿನ ಮೀಡಿಯಾದವರೆಲ್ಲ ಏನಂದ್ರೆ, ಮೀಡಿಯಾ ಅಂತಲ್ಲ, ತುಂಬಾ ರಾಂಗ್ ಕಾನ್ಸೆಪ್ಟ್ ಆಗಿದೆ ಅದು. ಅಂದ್ರೆ ವರ್ಕೌಟ್ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇರ್ಬೋದು, ಅದ್ರಲ್ಲಿ ತುಂಬಾ ರಾಂಗ್ ಇದೆ. ಅಂದ್ರೆ ಹೇಳಿದ್ರೆ ಅವ್ರು ಇವಾಗ ಏನೇ ಆದ್ರೂ, ಇವಾಗ ಯಾವ ತರ ಆಗಿದೆ ಅಂದ್ರೆ, ಹೊರಗಡೆ ಹೋಗೋದು ಬಿದ್ರೆ ಸಾಕು ಅದು ಜಿಮ್ಮಿಂದ ಆಗಿದೆ ಅನ್ನೋ ತರ ಆಗಿದೆ. ಏನಕ್ಕಂದ್ರೆ ಅದರಿಂದ ನಿಮ್ಗೆ ತಪ್ಪಂತಲ್ಲ, TRP ಸಿಗುತ್ತೆ ಅನ್ಬೋದು, ಅದರಿಂದ ಆ ತರ ಆಗಿದೆ. ಈಗ ನಿಮ್ದು ಈ 90 ಡೇಸ್ ಟ್ರಾನ್ಸ್ಫಾರ್ಮೇಶನ್ ಏನಿದೆ, ಅದು ನಿಮ್ದೊಂದು ಸಿಸ್ಟಮ್ಯಾಟಿಕಲಿ ಹೌದು, ನೀವೊಂದು ಏನೊಂದು ಸ್ಟಡಿ ಮಾಡ್ತೀರಾ, ಹೌದು, ಮತ್ತೊಂದು ಒಬ್ಬ ಪರ್ಸನ್ ಮೇಲೆ ಡಿಪೆಂಡ್ ಹೌದು, ಆಗಿರುತ್ತೆ ಅದು. ಹೌದು, ಈಗ ತುಂಬಾ ಕಡೆ ಏನಾಗ್ತಿದೆ, ಎಲ್ಲೋ ಯಾರೋ 90 ಡೇಸ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇರ್ತಾರೆ ಅಂತೇಳಿ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಜಿಮ್ ಮಾಡ್ಬಿಟ್ಟು, ಮಾಡು, ಅಂದ್ರೆ ಸೈಂಟಿಫಿಕಲಿ ಮಾಡ್ದೇನೆ, ಮಾಡು, ಯಾರ್ದೇ ಸರಿಯಾದ ಗೈಡೆನ್ಸ್ ಇಲ್ದೇನೆ ನಿಜ, ಆ ತರನು ಒಂದು ಜನರೇಷನ್ ನಿಜ, ಮಾಡ್ಬಿಟ್ಟು, ಇಲ್ಲ ನಿಜ. ನನಗೆ ರಿಸಲ್ಟ್ ಬರ್ತಾ ಇಲ್ಲ, ಬರ್ತಾ ಇಲ್ಲ ಅಂತ. ಅವ್ರಿಗೆ ಹೇಗ್ ಬರೋಕ್ ಸಾಧ್ಯ, ಹ್ಮ್. ಅವ್ರೇನೋ ಫುಡ್ ಯೂಸ್ ಮಾಡ್ತಿದ್ದಾರೆ, ಹೌದು, ಈ ಹೌದು, ತರದೊಂದಿದೆ. ಹೌದು. ಸೊ ಯಾವುದೇ ಒಂದಾಗ್ಲಿ ಅಂದ್ರೆ, ಇವನ್ ಕಾರ್ ಡ್ರೈವಿಂಗ್ ಆದ್ರೂ ನಿಮ್ಗೊಬ್ರು ಗುರುಗಳು ಹ್ಮ್. ಬೇಕಾಗುತ್ತೆ. ಹ್ಮ್. ಅವರಿಂದನೇ ನೀವು ಕಲಿಬೇಕಾಗತ್ತೆ. ನೀವು ಕಾರ್ ಡ್ರೈವಿಂಗ್ ಏನೂ ಇಲ್ಲ, ನೀವೇ ಕಲೀರಿ ಸ್ಟಾರ್ಟಿಂಗ್ ಹೋದ್ರೆ ಏನಾಗುತ್ತೆ ಹೇಳಿ? ಒಂದು ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಏನೋ ಒಂದು ಕೆಟ್ಟದ್ದು ಆಗೇ ಆಗುತ್ತೆ. ಅದೇ ತರ ಜಿಮ್ ಅನ್ನೋದು ಕೂಡ ಒಂದು ಗೈಡೆನ್ಸ್ ಅನ್ನೋದು ತುಂಬಾ ಬೇಕಾಗುತ್ತೆ. ಇವಾಗ ನೋಡಿರ್ಬೋದು, ನಮ್ದು 90 ಡೇಸ್ ಪ್ರೋಗ್ರಾಮ್ ಯಾವ ತರ ಅಂದ್ರೆ, ನಾನೊಂದು ನಿಯರ್ಲಿ ಒಂದು ಮೋರ್ ದೆನ್ 10 ಇಯರ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೋಸ್ಕರ ಸರ್ಟಿಫಿಕೇಶನ್ ಮಾಡಿದ್ದೀನಿ, ಮತ್ತು ಅದ್ರ ಬಗ್ಗೆನೇ ಡೇ ಅಂಡ್ ನೈಟ್ ನಾನು ಸ್ಟಡಿ ಮಾಡ್ತಾ ಇರ್ತೀನಿ, ಯಾವ ತರ ವರ್ಕ್ ಆಗುತ್ತೆ ಏನು ಅಂತ ಒಂದು. ಮತ್ತು ಇನ್ನೊಂದು, ಅಲ್ಲಿ ಸ್ಟೂಡೆಂಟ್ಸ್ನ ಬಂದಾಗ ಅವ್ರು ಬ್ಲಡ್ ಟೆಸ್ಟ್ ರಿಪೋರ್ಟ್ ತೊಗೊತೀನಿ, ಕಂಪ್ಲೀಟಾಗಿ ಬ್ಲಡ್ ಟೆಸ್ಟ್ ಹ್ಮ್. ರಿಪೋರ್ಟ್. ಈವನ್ ಅಂದರೆ ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್ ಇರ್ಬೋದು, ಎಲ್ಲ A to Z ತೊಗೊಂಡಿರ್ತೇವೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಥರ ನಾವು ಟ್ರೈನ್ ಮಾಡ್ಬೋದು, ಇಲ್ಲ ಟ್ರೈನ್ ಮಾಡ್ಬೋದಾ ಮಾಡಬಾರ್ದಾ, ಇಲ್ಲ ಏನು ಡಾಕ್ಟರ್ ಸಜೆಷನ್ ಏನು ತೊಗೊಂಡು ಮಾಡ್ಬೋದು ಅನ್ನೋದನ್ನ ನಾವು ಪ್ಲಾನ್ ಮಾಡ್ತೀವಿ ಒಂದು. ಹ್ಮ್. ಮತ್ತು ಅವ್ರದ್ದು ಇಂಜುರಿ ಏನಿದೆ, ಅವ್ರದ್ದು ಲೈಫ್ ಸ್ಟೈಲ್ ಯಾವ ಥರ ಇದೆ, ಅವ್ರು ಮಾರ್ನಿಂಗ್ ಯಾವ ಥರ ಹೇಳ್ತಾರೆ, ಯಾವ ಥರ ಮಲಗ್ತಾರೆ, ಏನು ಫುಡ್ ತೊಗೊತಾರೆ, ಮತ್ತು ಲಾಸ್ಟ್ ಒಂದು 10 ಇಯರಿಂದ ಅವ್ರ ಲೈಫ್ ಸ್ಟೈಲ್ ಏನಿದೆ, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಏನು, ಎಲ್ಲ ಡೀಟೇಲ್ಸ್ ನಿಯರ್ಲಿ 1 ಅವರ್ ಕೂತು ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿ ತೊಗೊತೀವಿ. ಅದಾದ್ಮೇಲೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಒಂದು. ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ನಾವು ಡೇ 1 ಇಂದ ಡೇ 90, ತುಂಬ ಜನ ಹೇಳ್ತಾರೆ ತುಂಬ ಎಕ್ಸ್ಪೆನ್ಸಿವ್, ಅಂದರೆ ಕರ್ನಾಟಕದಲ್ಲೇ ತುಂಬ ಎಕ್ಸ್ಪೆನ್ಸಿವ್ ಬರುತ್ತವ್ರು ಅಂತೆಲ್ಲ ಮಾತಾಡ್ತಾರೆ. ಬಟ್ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಂದರೆ, ಡೇ 1 ಇಂದ ಡೇ 90ವರೆಗೂ ಅವ್ರದ್ದು ಎವ್ರಿ ಆಕ್ಟಿವಿಟಿ ಮೇಲೆ ನಾವು ಕಣ್ಣಿಟ್ಟಿರ್ತೀವಿ. ಅಂದರೆ ಅವ್ರದ್ದು ಇವಾಗ ಯಾವ ಥರ ಅಂದರೆ, ನಾವು ವಾಟ್ಸಪ್ ಕೂಡ ಅವ್ರು ಆನ್ಲೈನ್ ಬಂದರೆ ನಾವು ಇನ್ಫಾರ್ಮ್ ಮಾಡ್ತಾ ಹ್ಮ್. ಇರ್ತೀವಿ, ಹ್ಮ್. ಇಲ್ಲ ನೀವು ಮಲಗಿಲ್ಲ ಮಲಗಬೇಕು ಅಂತ. ಇವಾಗ ನೈಟ್ ಒಂದು 12 o'clock ಏನಾದರೂ ಅವ್ರು ಆನ್ಲೈನ್ ಇದ್ದರೆ ನಾವು ತುಂಬ ಜನ ಮಾಡ್ತೀವಿ ನಾವು ಆ್ಯಕ್ಚುಲಿ. ಹಾಗೆ ತುಂಬ ಭಯಪಟ್ಟು ಅವ್ರು ಮೊಬೈಲ್ ಯೂಸ್ ಮಾಡಲ್ಲ. ಮತ್ತು ಎಷ್ಟು ಮೊಬೈಲ್ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಾವು ನೆಕ್ಸ್ಟ್ ಚೆಕ್ ಮಾಡ್ತೀವಿ, ಹ್ಮ್. ಎಷ್ಟು ಮೊಬೈಲ್ ಯೂಸ್ ಮಾಡಿದ್ದಾರೆ ಅಂತ. ಇವಾಗ ನೀವು ನೋಡಿರ್ಬೋದು, ತುಂಬ ಜನ ಅಂದರೆ ನೈಟ್ ಮಲಗೋದೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ, ಅದರಿಂದನೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಾವು ಓಪನ್ ಆಗಿ ಹೇಳಬೇಕು ಅಂದರೆ. ಆ ಥರ ಮಾಡಿ ನೀವು ಮಲಗಲ್ಲ, ಮೊಬೈಲ್ ಯೂಸ್ ಮಾಡ್ತೀರಾ, ಏನೇನೋ ಫುಡ್ ತೊಗೊತಿರ್ತಾರೆ, ಆ ಥರ ಮಾಡಿ ನೀವು 90 ಡೇಸ್ ಮಾಡಿದ್ರೆ ಆಗಲ್ಲ. ನಮ್ದೊಂದು 90 ಡೇಸ್ ಅಂದರೆ ಒಂದು ತಪಸ್ತಾರನೇ ಮಾಡಿಸ್ಬಿಡ್ತೀವಿ ನಾವು. ಅಂದರೆ ಕಂಪ್ಲೀಟಾಗಿ ಹಿಡಿತೀವಿ ಅವರು. ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ, ಕಂಪ್ಲೀಟ್ ಒಂದು ಈ ಟೈಮ್ ಒಂದು 10 o'clock 9 o'clock ಮಲಗಬೇಕಂದ್ರೆ ಮಲಗಲೇಬೇಕು.
ಅವ್ರು ಮಲ್ಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಅಂತ ಸ್ಟೂಡೆಂಟ್ಸ್ನ ತಗೊಳೋದೇ ಇಲ್ಲ. ಆ ಥರ ಪ್ರೋಗ್ರಾಮಲ್ಲಿ ಹೋಗುತ್ತೆ. ಅದರಿಂದ ಅವ್ರು ಆ ಥರ ರೆಡಿ ಆಗ್ತಾರೆ. ಮತ್ತೆ ಎಲ್ಲರೂ ಅದೇ ಥರ ರೆಡಿ ಆಗ್ತಾರೆ ಅಂತಲ್ಲ. ನಾವು ಇದೊಂದು ಹೇಳ್ತೀನಿ, ಬಂದವರೆಲ್ಲ ಸಿಕ್ಸ್ ಪ್ಯಾಕ್ ಅಂತ ಇಲ್ಲ. ತುಂಬ ಜನದೊಂದು ರಾಂಗ್ ಕಾನ್ಸೆಪ್ಟ್ ಇದೆ. ಅಂದರೆ ಭರತ್ ಕೂಡ ಬಂದವರೆಲ್ಲ 90 ಡೇಸ್ ಸಿಕ್ಸ್ ಪ್ಯಾಕ್ ಆಗಿಬಿಡುತ್ತೆ, ಚಾನ್ಸೇ ಇಲ್ಲ. ಒಬ್ರು ಒಂದು ವರ್ಷಕ್ಕೆ ಬಂದಿದ್ದಾರೆ, ಡೇ 1 ಒಂದು ಬಂದಾಗ ಅವ್ರು ಮಲಗ್ತಾ ಇರೋದು ಒಂದು 3 o'clock ಅಂತ ಅನ್ಕೊಳ್ಳಿ. ಮಲ್ಗ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ತುಂಬ ಜನ ನಿದ್ದೆನೇ ಬರಲ್ಲ. ಆ ಥರನೂ ಹೆಲ್ತ್ ಇಶ್ಯೂ ಇದೆ. ಒಬ್ರು ಮಲ್ಗ್ಲಿಕ್ಕೆ ಆಗ್ತಾ ಇಲ್ಲ, ಒಬ್ರಿಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಬ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ, ಮತ್ತು ತುಂಬ ಜನಕ್ಕೆ ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಇರುತ್ತೆ. ಅವ್ರು ಹೇಳ್ತಾರೆ ಈ ಥರ ಆಗಿರುತ್ತೆ ಅಂತ. ಅವ್ರು ಡೇ 1 ಬಂದಾಗ ಈ ಥರ ಎಲ್ಲ ಆಗಿರುತ್ತೆ. ಅವ್ರು ಡೇ 90 ಬಂದಾಗ ಇದೆಲ್ಲ ಸರಿ ಆಯಿತು ಅಂದರೆ ಇದೇನೇ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಅರ್ಥ ಮಾಡ್ಕೊಳ್ಳಿ, ಬರೀ ಸಿಕ್ಸ್ ಪ್ಯಾಕ್ ಅಲ್ಲ. ತುಂಬ ಜನ 90 ಡೇಸ್ ಆದಮೇಲೆ ಅವ್ರಿಗೆ ಆಂಗ್ಸೈಟಿ ಇರಲ್ಲ, ಡಿಪ್ರೆಷನ್ ಇರಲ್ಲ, ಮತ್ತು ಏನೇ ತಿಂದ್ರೂ ಡೈಜೆಸ್ಟ್ ಚೆನ್ನಾಗಾಗುತ್ತೆ, ಮತ್ತು ಸ್ಕಿನ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಆಕ್ಟಿವ್ ಆಗಿರುತ್ತೆ, ಮತ್ತು ಲೋವರ್ ಬ್ಯಾಕ್ ಪೇನ್ ಅದೆಲ್ಲ ನೀಟಾಗಿ ಸರಿ ಆಗುತ್ತಲ್ವ, ಅದೇನೇ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಬರೀ ಸಿಕ್ಸ್ ಪ್ಯಾಕ್ ಅನ್ನೋದು 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅನ್ನೋದಲ್ವಾ, ಅಲ್ಲ ಆ್ಯಕ್ಚುಲ್ ಆಗಿ. ಮತ್ತು ತುಂಬ ಜನ ಹಳ್ಳಿಯಲ್ಲೆಲ್ಲ ಇದನ್ನ ನೋಡಿ ನೀವು ಬ್ಲೈಂಡಾಗಿ ಅದೇ ಥರ ಆಗ್ತೀನಿ 90 ಡೇಸಲ್ಲಿ ಅಂತೆಲ್ಲ ಹೋಗಬೇಡಿ. ಯಾರಾದರೂ ಒಂದು ಪ್ರಾಪರ್ ಗೈಡೆನ್ಸ್ ಇರಲಿ. ಗೈಡೆನ್ಸ್ ಇಲ್ಲ ಅಂದರೂ ಕೂಡ ನಿಮಗೆ 90 ಡೇಸಲ್ಲಿ ರಿಸಲ್ಟ್ ಬರಬೇಕು ಅಂತ ಇಲ್ಲ. ನಿಮ್ಮ ಲೈಫ್ ಲಾಂಗ್ ಜರ್ನಿ ಇದೆ. ನೀವು ಸಾಯೋವರೆಗೂ ವರ್ಕೌಟ್ ಮಾಡಿ, ನಿಧಾನಕ್ಕೆ ಬರುತ್ತೆ ರಿಸಲ್ಟ್. ಏನು ಭಯ ಪಡಬೇಡಿ, ಬಟ್ ಒಂದು ಗೈಡೆನ್ಸ್ ಇರಲಿ ಅಂತ ಹೇಳ್ತೀನಿ.